ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತೆ ನಮಃ. ಈ ವಿಷಯದ ಬಗ್ಗೆ ಒಂದು ಪ್ರಾಚೀನ ಕಥೆ ಇದೆ. ಆ ಕಥೆಯಿಂದ ಜನರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಮತ್ತು ಯಾವ ರೀತಿಯ ಆಹಾರವನ್ನ ಸೇವಿಸಬಾರದು ಎಂಬುದನ್ನ ಕಲಿಯೋಣ. ತಿನ್ನಲು ಸರಿಯಾದ ಆಚರಣೆಗಳು ಯಾವುವು? ಊಟ ಮಾಡಲು ಸರಿಯಾದ ದಿಕ್ಕು ಯಾವುದು? ನೀವು ಯಾವಾಗ ತಿನ್ನಬೇಕು? ಊಟ ಪ್ರಾರಂಭಿಸುವ ಮೊದಲು ನೀವು ಯಾವ ಪದಗಳನ್ನ ಹೇಳಬೇಕು? ಒಮ್ಮೆ ನಾರದ ಮುನಿಗಳು ಶ್ರೀಕೃಷ್ಣನನ್ನು ಭೇಟಿಯಾಗಲು ದ್ವಾರಕಾ ನಗರಕ್ಕೆ ಬಂದರು. ಆಗ ಪರಮಾತ್ಮನಾದ ಶ್ರೀಕೃಷ್ಣನು ನಾರದ ಋಷಿಗಳನ್ನ ನೋಡಿ ಸ್ವಾಗತಿಸಿದನು. ಮಹರ್ಷಿಗಳೇ, ದ್ವಾರಕ ನಗರಕ್ಕೆ ಸ್ವಾಗತ. ನೀವು ದ್ವಾರಕೆಗೆ ಯಾವ ಉದ್ದೇಶದಿಂದ ಬಂದಿದ್ದೀರಿ? ನೀನು ಏನೋ ಬಹಳ ಮುಖ್ಯವಾದ ವಸ್ತು ತಂದಿರಬೇಕಲ್ಲವೇ? ಅವನು ಕೇಳಿದಾಗ ನಾರದ, ನಿನಗೆ ಎಲ್ಲವೂ ತಿಳಿದಿದೆ ಸ್ವಾಮಿ, ಆದರೆ ನೀನು ನನ್ನನ್ನೇ ಕೇಳುತ್ತಿದ್ದೀಯಲ್ಲ. ನನ್ನ ಮನಸ್ಸಿನಲ್ಲಿ ಕೆಲವೊಂದು ಅನುಮಾನಗಳಿವೆ. ಆ ಅನುಮಾನಗಳಿಗೆ ಉತ್ತರಿಸಲು ನೀನು ನನ್ನನ್ನು ಕೇಳಿದ್ದೀಯಾ ಎಂದರು. ಆಗ ಪರಮಾತ್ಮನಾದ ಶ್ರೀಕೃಷ್ಣನು, ನೀನು ನಿನ್ನ ಮನಸ್ಸಿನಲ್ಲಿರುವ ಸಂದೇಶಗಳನ್ನ ನನಗೆ ಹೇಳಿದರೆ ನಾನು ಅವುಗಳಿಗೆ ಉತ್ತರಿಸುತ್ತೇನೆ ಎಂದು ಹೇಳಿದನು. ನಿನ್ನ ಪ್ರಶ್ನೆಗಳೇನು ಎಂದು ಅವನು ಸ್ವಾಮಿಯನ್ನು ಕೇಳಿದಾಗ ಅವನು ಹಿಂಜರಿಯಲಿಲ್ಲ. ಇಂದು ನಾನು ಈ ವಿಷಯಗಳನ್ನ ತಿಳಿದುಕೊಳ್ಳಲು ಬಯಸುತ್ತೇನೆ ಸ್ವಾಮಿ. ಜನರು ಹೇಗೆ ತಿನ್ನಬೇಕು? ಜನರು ತಮ್ಮ ಜೀವಿತಾವಧಿಯನ್ನು ಹೆಚ್ಚಿಸಲು ಹೇಗೆ ತಿನ್ನಬೇಕು? ಜನರು ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಎಂದು ನಾರದ ಮುನಿಗಳು ಕೇಳುತ್ತಾರೆ. ಜೀವಿತಾವಧಿ ಕಡಿಮೆಯಾಗುತ್ತಿದೆ. ಜನರು ಯಾವ ದಿಕ್ಕಿನಲ್ಲಿ ಕುಳಿತು ಊಟ ಮಾಡಬೇಕು? ತಿನ್ನುವ ಮೊದಲು ಅವರು ಏನು ಹೇಳಬೇಕು? ದಯವಿಟ್ಟು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಸ್ವಾಮಿ. ಎಲ್ಲಾ ಮಾನವ ಕುಲದ ಕಲ್ಯಾಣಕ್ಕಾಗಿ ಇಂದು ನೀವು ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಕೇಳಿದ್ದೀರಿ. ಜನರು ತಿನ್ನುವ ವಿಧಾನದ ಪ್ರಕಾರ ಅವರ ಅದೃಷ್ಟ, ಜೀವನ ಮತ್ತು ಅವರ ಮುಂದಿನ ಜನ್ಮವೂ ಸಹ ನಿರ್ಧರಿಸಲ್ಪಡುತ್ತದೆ. ಈ ವಿಷಯದಲ್ಲಿ ಒಂದು ಪ್ರಾಚೀನ ದಂತಕಥೆ ಇದೆ. ನಾನು ಈಗ ಅದನ್ನು ನಿಮಗೆ ಹೇಳುತ್ತೇನೆ. ಈ ಕಥೆಯನ್ನು ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮನಿಗೆ ಹೇಳಿದರು. ಅದಕ್ಕಾಗಿಯೇ ಈ ಕಥೆಯ ಮಹತ್ವ ತುಂಬಾ ದೊಡ್ಡದು. ಈ ಪ್ರಾಚೀನ ಕಥೆಯ ಮೂಲಕ ನೀವು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನ ಪಡೆಯುತ್ತೀರಿ. ಆದ್ದರಿಂದ ನೀವು ಈ ಕಥೆಯನ್ನು ಪೂರ್ಣ ಗಮನದಿಂದ ಕೇಳಬೇಕು. ಈ ಕಥೆಯನ್ನು ಹರಡಿ. ಈ ಕಥೆಯನ್ನು ಕೇಳುವವರ ಎಲ್ಲಾ ಪಾಪಗಳು ನಾಶವಾಗುತ್ತವೆ. ಅವರಿಗೆ ಹಲವು ವರ್ಷಗಳ ಕಾಲ ದಾನ ಮಾಡಿದ ಪುಣ್ಯ ಸಿಗುತ್ತದೆ. ನಾರದ ಮಹರ್ಷಿ ಹೇಳುತ್ತಾರೆ, ನೀವು ಈ ಕಥೆಯನ್ನು ತಕ್ಷಣ ಕೇಳಬೇಕು ಎಂದು ನಾನು ಭಾವಿಸುತ್ತೇನೆ. ನಾರದ ಮಹರ್ಷಿ ಹೇಳುತ್ತಾರೆ, ನಾನು ಈ ಕಥೆಯನ್ನು ಬಹಳ ಗಮನದಿಂದ ಕೇಳುತ್ತಿದ್ದೇನೆ. ನಾನು ಗಮನವಿಟ್ಟು ಕೇಳುತ್ತೇನೆ ಮತ್ತು ಈ ಕಥೆಯನ್ನು 3 ಲೋಕಗಳಲ್ಲಿಯೂ ಹರಡುತ್ತೇನೆ. ಪ್ರಾಚೀನ ಕಾಲದಲ್ಲಿ ಒಂದು ದೊಡ್ಡ ಕಾಡು ಇತ್ತು. ಆ ಕಾಡು ತುಂಬಾ ದೊಡ್ಡದಾಗಿತ್ತು. ಆದರೆ ಆ ಕಾಡಿನಲ್ಲಿ ಸಣ್ಣ ಮರಗಳನ್ನು ಬಿಟ್ಟು ಬೇರೆ ಯಾವುದೇ ಪ್ರಾಣಿಗಳು ಅಥವಾ ಪಕ್ಷಿಗಳು ವಾಸಿಸುತ್ತಿರಲಿಲ್ಲ. ಕಾಡಿನ ಕಡೆಗೆ ಹೋಗದ ಕೆಲವೇ ಪ್ರಾಣಿಗಳು ಮತ್ತು ಪಕ್ಷಿಗಳು ಇದ್ದವು. ಆದರೆ ಕಾಡಿನ ಮಧ್ಯದಲ್ಲಿ ಒಂದು ನದಿ ಇತ್ತು. ಆ ನದಿಯಲ್ಲಿ ಹಂಸಗಳು ಮತ್ತು ಕೆಲವು ಪ್ರಾಣಿಗಳು ಮತ್ತು ಪಕ್ಷಿಗಳು ನದಿಯ ಬಳಿ ವಾಸಿಸುತ್ತಿದ್ದವು. ಒಮ್ಮೆ ಅಗಸ್ತ್ಯ ಮಹರ್ಷಿಗಳು ಆ ನದಿಯ ಕಡೆಗೆ ಹೋಗುತ್ತಿದ್ದರು. ಆ ನದಿಯ ದಡದಲ್ಲಿ ಒಂದು ಆಶ್ರಮ ಇರುವುದನ್ನು ಅಗಸ್ತ್ಯ ಮಹರ್ಷಿಗಳು ನೋಡಿದರು. ಆಶ್ರಮವು ತುಂಬಾ ಹಳೆಯದಾಗಿದ್ದರೂ ಅದು ತುಂಬಾ ಸ್ವಚ್ಛವಾಗಿತ್ತು ಮತ್ತು ತುಂಬಾ ಸುಂದರವಾಗಿ ಕಾಣುತ್ತಿತ್ತು. ಆ ಆಶ್ರಮದಲ್ಲಿ ಯಾವುದೇ ಸಂತರು ಅಥವಾ ವಾಸಿಸುತ್ತಿರಲಿಲ್ಲ. ಇಡೀ ಆಶ್ರಮ ಖಾಲಿಯಾಗಿತ್ತು. ಅಗಸ್ತ್ಯನು ಆ ರಾತ್ರಿ ಅಲ್ಲಿ ವಿಶ್ರಾಂತಿ ಪಡೆಯಬೇಕೆಂದು ಯೋಚಿಸಿದನು. ಆ ರಾತ್ರಿ ಅವನು ಆ ಆಶ್ರಮದಲ್ಲಿ ವಿಶ್ರಾಂತಿ ಪಡೆದನು. ಬೆಳಿಗ್ಗೆ ಎದ್ದ ತಕ್ಷಣ ಅಗಸ್ತ್ಯ ಮಹರ್ಷಿಗಳು ಆ ನದಿಗೆ ಹೋದರು. ಅವನು ನೋಡಿದಾಗ ಅಲ್ಲಿ ಒಂದು ಮೃತದೇಹ ಸಿಕ್ಕಿತ್ತು. ದೇಹವು ತುಂಬಾ ಕೊಬ್ಬಿದ ಮತ್ತು ತುಂಬಾ ತಾಜಾವಾಗಿ ಕಾಣುತ್ತಿತ್ತು. ಆ ಮೃತ ದೇಹವನ್ನು ನೋಡಿದಾಗಲೇ ಅವರು ಒಬ್ಬ ಮಹಾನ್ ವ್ಯಕ್ತಿ ಎಂದು ಅವನಿಗೆ ಅರ್ಥವಾಗುತ್ತಿತ್ತು. ಆ ಮಹಾನ್ ಪುರುಷನನ್ನು ನೋಡಿದ ಅಗಸ್ತ್ಯ ಮಹರ್ಷಿ ಇವರು ಯಾರು ಎಂದು ಯೋಚಿಸಿದರು. ಇದು ಹೇಗೆ ಸಂಭವಿಸಿತು?
ಮತ್ತು ಅವನು ಈ ಕಾಡಿಗೆ ಏಕೆ ಬಂದನು ಎಂದು ಅವರು ವಿವಿಧ ರೀತಿಯಲ್ಲಿ ಯೋಚಿಸುತ್ತಿದ್ದರು. ಅವರು ಅವನ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದರು. ಅಷ್ಟರಲ್ಲಿ ಅಗಸ್ತ್ಯ ಮಹರ್ಷಿಗಳು ಆಕಾಶದಿಂದ ಒಂದು ದಿವ್ಯ ವಿಮಾನವನ್ನ ನೋಡಿದರು. ಆ ದಿವ್ಯ ವಿಮಾನವು ಮೃತದೇಹದ ಹತ್ತಿರ ಬಂದು ನಿಂತಿತ್ತು. ಆ ವಿಮಾನದಿಂದ ಒಬ್ಬ ದೈವಿಕ ಪುರುಷ ಇಳಿದ. ಒಬ್ಬ ವ್ಯಕ್ತಿ ನದಿಯಲ್ಲಿ ಸ್ನಾನ ಮಾಡಲು ಹೋದನು. ಸ್ನಾನ ಮಾಡಿ ಹೊರಬಂದ ನಂತರ ಅವನು ಮೃತದೇಹದ ಮೇಲೆ ಕುಳಿತು ಊಟ ಮಾಡಲು ಪ್ರಾರಂಭಿಸಿದನು. ಅವನು ಮೃತದೇಹವನ್ನು ಹೊಟ್ಟೆ ತುಂಬುವವರೆಗೆ ತಿಂದನು. ಅವನು ಮತ್ತೆ ವಿಮಾನದಲ್ಲಿ ಕುಳಿತು ಸ್ವರ್ಗದ ಕಡೆಗೆ ಹೋಗುತ್ತಿದ್ದನು. ಆಗ ಅಗಸ್ತ್ಯ ಮಹರ್ಷಿಗಳು ಆ ದಿವ್ಯ ಪುರುಷನನ್ನು ಕರೆದರು. ಅಗಸ್ತ್ಯ ಮಹರ್ಷಿಗಳು ಅವನನ್ನು ಕೇಳಿದರು, ನೀನು ದೇವರಂತೆ ಕಾಣುತ್ತೀಯ, ಆದರೆ ನೀನು ಈ ಮೃತದೇಹವನ್ನು ಏಕೆ ತಿನ್ನುತ್ತಿದ್ದೀಯಾ? ಯಾವುದೇ ದೇವರು ಅಂತ ಆಹಾರವನ್ನ ತಿನ್ನುವುದಿಲ್ಲ. ನೀನು ಸ್ವರ್ಗೀಯ ಜೀವಿಯಂತೆ, ನೀನು ದೈವಿಕ ಮನುಷ್ಯ, ನೀನು ಏಕೆ ಅಂತಹ ಆಹಾರವನ್ನು ಸೇವಿಸುತ್ತಿದ್ದೀಯಾ ಎಂದು ಅವನು ಕೇಳಿದಾಗ ದೈವಿಕ ಪುರುಷನು ಅಗಸ್ತ್ಯನ ಕಡೆಗೆ ನೋಡಿದನು. ಆ ದಿವ್ಯ ಪುರುಷನು ಅಗಸ್ತ್ಯನನ್ನು ನೋಡಿ ಕೈ ಮುಗಿದು ನಮಸ್ಕರಿಸಿ, ನನ್ನ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ವಿದರ್ಭ ದೇಶದಲ್ಲಿ ಪ್ರಸಿದ್ಧನಾಗಿದ್ದ ನನ್ನ ತಂದೆ ವಿದರ್ಭ ದೇಶವನ್ನು ಆಳುತ್ತಿದ್ದನು. ಅವರು ವಾಸುದೇವ ಎಂಬ ಹೆಸರಿನಿಂದ 3 ಲೋಕಗಳಲ್ಲಿ ಪ್ರಸಿದ್ಧರಾಗಿದ್ದರು. ಅವರು ಬಹಳ ಧರ್ಮನಿಷ್ಠ ವ್ಯಕ್ತಿ. ಅವರಿಗೆ 2 ಹೆಂಡತಿಯರಿದ್ದರು. 2 ಹೆಂಡತಿಯರಿಗೆ ತಲಾ ಒಬ್ಬ ಮಗನಿದ್ದನು. ನಾನು ಅವರ ಹಿರಿಯ ಮಗ. ನನ್ನ ತಂದೆಯ ಮರಣದ ನಂತರ ನಾನು ವಿದರ್ಭ ದೇಶದ ರಾಜನಾದೆ. ನಾನು ರಾಜ್ಯವನ್ನು ಎಚ್ಚರಿಕೆಯಿಂದ ಆಳುತ್ತಿದ್ದೆ. ರಾಜ್ಯವನ್ನು ಆಳುವಾಗ ಕೆಲವು 1000 ವರ್ಷಗಳು ಕಳೆದವು. ಒಂದು ದಿನ ನಾನು ನಿರಾಶೆಗೊಂಡು ರಾಜ್ಯವನ್ನ ತ್ಯಾಗ ಮಾಡಬೇಕೆಂದು ನಿರ್ಧರಿಸಿದೆ. ನಾನು ಸಾಯುವವರೆಗೂ ತಪಸ್ಸು ಮಾಡಲು ನಿರ್ಧರಿಸಿದೆ. ನಾನು ಕಾಡಿಗೆ ಹೊರಟೆ. ನಾನು ನನ್ನ ರಾಜ್ಯವನ್ನು ನನ್ನ ತಮ್ಮನಿಗೆ ಒಪ್ಪಿಸಿ ರಾಜ್ಯದ ಎಲ್ಲಾ ಜವಾಬ್ದಾರಿಗಳನ್ನು ಅವನಿಗೆ ವಹಿಸಿದೆ. ನಾನು ಈ ನದಿಯ ದಡದಲ್ಲಿ ಕುಳಿತು ತೀವ್ರ ತಪಸ್ಸು ಮಾಡಲು ಪ್ರಾರಂಭಿಸಿದೆ. 1000 ವರ್ಷಗಳು ಕಳೆದವು. ತಪಸ್ಸಿನ ಪರಿಣಾಮದಿಂದ ನಾನು ಬ್ರಹ್ಮಲೋಕವನ್ನ ಪಡೆದೆ. ನಾನು ಬ್ರಹ್ಮಲೋಕಕ್ಕೆ ಹೋದ ನಂತರವೂ ನನ್ನ ಹಸಿವು ಮತ್ತು ಬಾಯಾರಿಕೆ ನನ್ನನ್ನು ತುಂಬಾ ಕಾಡಿತು. ನಂತರ ನಾನು ಬ್ರಹ್ಮಲೋಕದ ದೇವತೆಯಾದ ಬ್ರಹ್ಮದೇವರ ಬಳಿಗೆ ಹೋಗಿ ಕೇಳಿದೆ, ಬ್ರಹ್ಮದೇವರೇ, ಬ್ರಹ್ಮಲೋಕದಲ್ಲಿರುವ ಯಾವುದೇ ಜೀವಿಗೂ ಹಸಿವು ಮತ್ತು ಬಾಯಾರಿಕೆ ಅನಿಸುವುದಿಲ್ಲ ಎಂದು ನಾನು ಕೇಳಿದ್ದೇನೆ. ಆದರೆ ನನಗೆ ಹಸಿವು ಮತ್ತು ಬಾಯಾರಿಕೆ ಏಕೆ ಅನಿಸುತ್ತದೆ? ಅವು ನನ್ನನ್ನು ಏಕೆ ಬಿಟ್ಟು ಹೋಗೋದೇ ಇಲ್ಲ? ನಾನು ಏನು ತಿನ್ನಬೇಕೆಂದು ನೀವೇ ಹೇಳಿ ಸ್ವಾಮಿ ಎಂದು ಕೇಳಿದನು. ಆಗ ಬ್ರಹ್ಮದೇವರು, ಭೂಮಿಯಲ್ಲಿ ದಾನ ಮಾಡುವವರು ಈ ಲೋಕದಲ್ಲಿ ಹಸಿವಿನಿಂದ ಮುಕ್ತರಾಗುತ್ತಾರೆ. ಆದರೆ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ದಾನ ಮಾಡಿಲ್ಲ. ಭಿಕ್ಷುಕರಿಗೂ ಸಹ ನೀವು ಎಂದಿಗೂ ದಾನ ಮಾಡಿಲ್ಲ. ನೀವು ಅರಮನೆಯಲ್ಲಿ ವಾಸಿಸುತ್ತಿದ್ದೀರಿ ಮತ್ತು ನಿಮ್ಮ ಮನೆ ಬಾಗಿಲಿಗೆ ಬರುವ ಯಾರಿಗೂ ಎಂದಿಗೂ ಉತ್ತಮ ಆಹಾರವನ್ನ ಕೊಟ್ಟಿಲ್ಲ. ನೀನು ಸ್ನಾನ ಮಾಡದೆ ಎಂದಿಗೂ ಊಟ ಮಾಡಿಲ್ಲ. ನೀನು ತಿನ್ನಲು ಶುರು ಮಾಡಲೇ ಇಲ್ಲ. ನೀವು ದೇವರಿಗೆ ಧನ್ಯವಾದ ಹೇಳಲಿಲ್ಲ. ನೀವು ಯಾರೆಂದಿಗೂ ಹಂಚಿಕೊಳ್ಳದೆ ಪೌಷ್ಟಿಕ ಆಹಾರವನ್ನೂ ತಿಂದಿದ್ದೀರಿ. ಅದಕ್ಕಾಗಿಯೇ ನೀವು ಪಾಪ ಮಾಡಿದ್ದೀರಿ. ಅದಕ್ಕಾಗಿಯೇ ನೀವು ಬ್ರಹ್ಮಲೋಕದಲ್ಲಿಯೂ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿದ್ದೀರಿ. ನೀವು ಜೀವಂತವಾಗಿದ್ದಾಗ ನೀವು ಒಬ್ಬಂಟಿಯಾಗಿ ಅನೇಕ ರೀತಿಯ ಆಹಾರವನ್ನ ಸೇವಿಸಿದ್ದೀರಿ. ನೀನು ಯಾರಿಗೂ ಆಹಾರ ಕೊಡಲಿಲ್ಲ. ಅದಕ್ಕಾಗಿಯೇ ನಿಮ್ಮ ದೇಹವು ಬಲಿಷ್ಠವಾಗಿದೆ. ನಿಮ್ಮ ಎಲ್ಲ ಪುಣ್ಯಗಳು ಸಹ ನಾಶವಾಗಿವೆ. ಈಗ ನಿಮಗೆ ಒಂದೇ ಒಂದು ಪರಿಹಾರವಿದೆ. ಯಾವುದೇ ನದಿಯ ದಡದಲ್ಲಿ ನಿಮ್ಮ ದೇಹವು ಎಲ್ಲೇ ಬಿದ್ದಿದ್ದರೂ ಅದೇ ಮೃತ ದೇಹವನ್ನು ತಿಂದು ನಿಮ್ಮ ಹಸಿವನ್ನು ನೀಗಿಸಿ. ಬ್ರಹ್ಮನ ಮಾತುಗಳ ರಾಜ, ನಾನು ನನ್ನ ದೇಹವನ್ನು ತಿಂದ ನಂತರ ನನಗೆ ಏನಾಗುತ್ತದೆ? ಅದರ ನಂತರ ನಾನು ಏನು ತಿನ್ನಬೇಕು? ನನಗೆ ತಿನ್ನಲು ಏನೂ ಉಳಿಯುವುದಿಲ್ಲ. ನನಗೆ ಊಟ ಹೇಳಿ. ಆ ಊಟವನ್ನು ತಿಂದ ನಂತರ ನನ್ನ ಹಸಿವೆಲ್ಲ ತಣಿಸಬೇಕು ಎಂದು ಹೇಳಿದನು. ಆಗ ಬ್ರಹ್ಮನು, ನಾನು ನಿನ್ನ ದೇಹವನ್ನು ಅವಿನಾಶಿಯನ್ನಾಗಿ ಮಾಡಿದ್ದೇನೆ. ನೀನು ಇಂದು ನಿನ್ನ ದೇಹವನ್ನು ತಿಂದರೂ ಅದು ಮುಗಿಯೋದಿಲ್ಲ. ನೀನು ಪ್ರತಿದಿನ ನಿನ್ನ ದೇಹವನ್ನು ತಿಂದರೂ ಅದು ಮುಗಿಯೋದಿಲ್ಲ.
ಮರುದಿನ ಅದು ಮತ್ತೆ ತಾಜಾವಾಗಿರುತ್ತದೆ ಎಂದು ಹೇಳಿದನು. ಅದು ಮುಗಿದಿದೆ, ನೀವು ಮತ್ತೆ ಅದೇ ಮೃತದೇಹವನ್ನು ತಿನ್ನಬಹುದು. 100 ವರ್ಷಗಳ ಕಾಲ ನಿನ್ನ ಮಾಂಸವನ್ನು ತಿಂದು ಒಂದು ದಿನ ಅಗಸ್ತ್ಯ ಋಷಿ ಈ ಕಾಡಿಗೆ ಬರುತ್ತಾರೆ. ಅವನ ಮೂಲಕ ಮಾತ್ರ ನೀವು ಈ ಪಾಪದಿಂದ ಮುಕ್ತರಾಗುತ್ತೀರಿ. ರಾಜನು ಇದನ್ನೆಲ್ಲ ಅಗಸ್ತ್ಯ ಮಹರ್ಷಿಗೆ ಹೇಳಿದರು. ನನ್ನ ದೇಹವು ಎಂದಿಗೂ ನಾಶವಾಗುವುದಿಲ್ಲ. ನಾನು ಪ್ರತಿದಿನ ಬಂದು ನನ್ನ ದೇಹದ ಮಾಂಸವನ್ನು ತಿನ್ನುತ್ತೇನೆ. ಅಗಸ್ತ್ಯ ಮಹರ್ಷಿಗಳು ಇಲ್ಲಿಗೆ ಬಂದಾಗಲೆಲ್ಲ ನನಗೆ ಈ ಕಷ್ಟದಿಂದ ಮುಕ್ತಿ ಸಿಗುತ್ತದೆ. ಇದರ ಬಗ್ಗೆ ಯೋಚಿಸಿದರೆ 100 ವರ್ಷಗಳು ಕಳೆದಿದೆ. ನಾನು ಇನ್ನೂ ಅವನ ಆಗಮನಕ್ಕಾಗಿ ಕಾಯುತ್ತಿದ್ದೇನೆ. ರಾಜನ ಮಾತುಗಳನ್ನು ಕೇಳಿದ ಅಗಸ್ತ್ಯ ಮಹರ್ಷಿ, ನಿಮ್ಮ ಭಾಗ್ಯದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಅಗಸ್ತ್ಯ ಮಹರ್ಷಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಎಂದರು. ರಾಜನು ತುಂಬಾ ಸಂತೋಷಗೊಂಡು ಅಗಸ್ತ್ಯ ಮಹರ್ಷಿಗೆ ನಮನ ಸಲ್ಲಿಸಿದನು. ಋಷಿ, ದಯವಿಟ್ಟು ನನ್ನನ್ನು ಈ ಭಯಾನಕ ಆಹಾರದಿಂದ ಮುಕ್ತಗೊಳಿಸಿ. ನಾನು ಈ ಕಷ್ಟವನ್ನು ಅನುಭವಿಸಿದ ಪಾಪಗಳಿಂದ ನನ್ನನ್ನು ಭಕ್ತನನ್ನಾಗಿ ಮಾಡಿ ನಾನು ಅವಿನಾಶಿ ಲೋಕವನ್ನು ಪಡೆಯಲಿ. ನಾನು ನಿಮಗೆ ಈ ದೈವಿಕ ಆಭರಣಗಳನ್ನು ನೀಡುತ್ತಿದ್ದೇನೆ. ದಯವಿಟ್ಟು ನನ್ನ ಮೇಲೆ ಕರುಣೆಯನ್ನು ತೋರಿಸು. ರಾಜನ ದುಃಖದ ಕಥೆಯನ್ನು ಕೇಳಿದ ನಂತರ ಅಗಸ್ತ್ಯ ಋಷಿಯು ಅವನ ಮೇಲೆ ಕರುಣೆ ತೋರಿ ಆ ದಿವ್ಯ ಆಭರಣಗಳನ್ನ ಋಷಿಯ ಕೈಯಲ್ಲಿ ಇಟ್ಟು ಮತ್ತು ಆ ಕ್ಷಣದಲ್ಲಿ ಮೃತದೇಹವು ಕಣ್ಮರೆಯಾಯಿತು. ಅವನ ಆ ಪಾಪದಿಂದ ಮುಕ್ತನಾದನು. ಋಷಿಯ ಆಜ್ಞೆಯನ್ನು ಪಡೆದು ಅವನು ದಿವ್ಯ ವಿಮಾನದಲ್ಲಿ ಕುಳಿತು ಬ್ರಹ್ಮಲೋಕಕ್ಕೆ ಹೋದನು. ಹೀಗೆ ದಾನ ಮಾಡದ ಕಾರಣ ರಾಜನಿಗೆ ಬಂದ ಶಾಪಗಳಿಂದ ಮುಕ್ತನಾದನು. ಇದು ನನ್ನ ನೆಚ್ಚಿನ ಊಟ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ತನ್ನ ಕೃತ್ಯಗಳಿಂದಾಗಿ ವಿದರ್ಭದ ರಾಜನಿಗೆ ಬ್ರಹ್ಮಲೋಕದಲ್ಲಿಯೂ ತೃಪ್ತಿಯಾಗಲಿಲ್ಲ. ಅವನು ಭೂಲೋಕಕ್ಕೆ ಬಂದು ತನ್ನ ಮಾಂಸವನ್ನೇ ತಿನ್ನಬೇಕಾಯಿತು. ಶ್ರೀಕೃಷ್ಣ ಹೇಳುತ್ತಾನೆ, ಈಗ ನಾನು ನಿಮಗೆ ಆಹಾರದ ನಿಯಮಗಳನ್ನು ಹೇಳುತ್ತೇನೆ, ಎಚ್ಚರಿಕೆಯಿಂದ ಆಲಿಸಿ. ಊಟವನ್ನು ಪ್ರಾರಂಭಿಸುವ ಮೊದಲು ಸ್ವಲ್ಪ ಅನ್ನವನ್ನು ನೆಲದ ಮೇಲೆ ಇಡಬೇಕು. ನಮ್ಮ ಕರ್ಮ ಬಂಧನಗಳಿಂದ ಬಂಧಿತರಾಗಿರುವ ಎಲ್ಲಾ ದೇವರುಗಳು, ಪ್ರಾಣಿಗಳು, ಪಕ್ಷಿಗಳು, ಪ್ರೇತಗಳು ಮತ್ತು ರಾಕ್ಷಸರು ಸಹ ಈ ಅನ್ನವನ್ನ ಸ್ವೀಕರಿಸಬೇಕು. ಊಟದ ಸಮಯದಲ್ಲಿ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಸ್ವಾಗತಿಸಿ, ಅವರಿಗೆ ಆಸನಗಳನ್ನು ನೀಡಿ ಮತ್ತು ಅವರನ್ನು ಗೌರವಿಸಿ. ಅವರಿಗೆ ಎಚ್ಚರಿಕೆಯಿಂದ ಆಹಾರವನ್ನು ಬಡಿಸಿ ಮತ್ತು ಅವರನ್ನು ಕಳುಹಿಸಿ. ಅತಿಥಿಗಳು ನಿರಾಶೆಗೊಂಡು ಹಿಂದಿರುಗಿದರೆ ಅವರು ತಮ್ಮ ಪಾಪಗಳನ್ನು ಬಿಟ್ಟು ತಮ್ಮ ಒಳ್ಳೆಯ ಕಾರ್ಯಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆ. ಶ್ರೀಕೃಷ್ಣ ಹೇಳುತ್ತಿದ್ದಾನೆ, ಜನರು ತಮ್ಮ ತಂದೆಯ ಮನೆಯಲ್ಲಿ ವಾಸಿಸುವ ವಿವಾಹಿತ ಕನ್ಯೆಯರು, ದುಃಖದಲ್ಲಿರುವ ಗರ್ಭಿಣಿಯರು, ವೃದ್ಧರು ಮನೆಯಲ್ಲಿ ಆಹಾರವನ್ನು ಬಡಿಸಿದ ನಂತರ ಅವರು ಆಹಾರವನ್ನು ಬಡಿಸಬೇಕು. ಎಲ್ಲರಿಗೂ ಊಟ ಬಡಿಸದೆ ಯಾರೂ ಊಟ ಬಡಿಸಿದರೂ ಅವರ ಊಟ ವ್ಯರ್ಥವಾಗುತ್ತದೆ. ಅಂತಹ ಜನರು ನರಕಕ್ಕೆ ಹೋಗುತ್ತಾರೆ. ಸ್ನಾನ ಮಾಡದೆ ಆಹಾರ ಸೇವಿಸುವವರ ಆಹಾರವು ಮಲವನ್ನು ತಿನ್ನುವಂತಿದೆ. ಮಕ್ಕಳು ಮತ್ತು ವೃದ್ಧರ ಭಾಗಗಳಿಂದ ಆಹಾರವನ್ನು ಸೇವಿಸುವವರು ವಿಷಪೂರಿತ ಆಹಾರವನ್ನು ತಿನ್ನುವಂತಿದೆ. ದಾನ ಮಾಡುವವರು ಹಾಗೆ ಮಾಡದೆ ನೀವು ಆಹಾರವನ್ನು ತಿಂದರೆ ಅದು ವಿಷದಂತೆ. ನಮ್ಮ ಮುಂದೆ ನಮ್ಮನ್ನು ಅವಮಾನಿಸಿದ ಯಾರಾದರೂ ನಮಗೆ ತಂದ ಆಹಾರವನ್ನು ನಾವು ಎಂದಿಗೂ ತಿನ್ನಬಾರದು. ನಾವು ಆಹಾರವನ್ನು ಏಕಾಗ್ರತೆಯಿಂದ ಮತ್ತು ಮೌನವಾಗಿ ಸೇವಿಸಬೇಕು. ಹೀಗೆ ಮಾಡುವುದರಿಂದ ಆ ಜನರ ಎಲ್ಲಾ ಪಾಪಗಳು ಸಹ ನಾಶವಾಗುತ್ತವೆ. ಹೀಗೆ ಮಾಡುವುದರಿಂದ ಅವರ ಜೀವನದಲ್ಲಿ ಎಂದಿಗೂ ಆಹಾರದ ಕೊರತೆ ಬರುವುದಿಲ್ಲ. ಪೂರ್ವಕ್ಕೆ ಮುಖ ಮಾಡಿ ಆಹಾರ ಸೇವಿಸುವುದರಿಂದ ರೋಗಗಳು ದೂರವಾಗುತ್ತವೆ. ಯಾವುದೇ ಮಾನಸಿಕ ಕಾಯಿಲೆಗಳಿದ್ದರೆ ಅವು ಕೂಡ ಬೇಗನೆ ಕಡಿಮೆಯಾಗುತ್ತವೆ. ಅನಾರೋಗ್ಯದಿಂದ ಬಳಲುತ್ತಿರುವ ವೃದ್ಧರಿಗೆ ಪೂರ್ವಕ್ಕೆ ಮುಖ ಮಾಡಿ ಆಹಾರವನ್ನ ಬಡಿಸಿದರೆ ಅವರ ಎಲ್ಲಾ ಕಾಯಿಲೆಗಳು ಬೇಗನೆ ಮಾಯವಾಗುತ್ತವೆ. ಏಕೆಂದರೆ ಪೂರ್ವ ದಿಕ್ಕು ಉದಯಿಸುವ ಸೂರ್ಯನ ದಿಕ್ಕು. ಸೂರ್ಯ ದೇವರು ಅವರಿಗೆ ಶಕ್ತಿ, ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನ ದಯಪಾಲಿಸುತ್ತಾನೆ. ಶಿಕ್ಷಣ ಪಡೆಯಲು ಬಯಸುವವರು ಉತ್ತರ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬೇಕು. ಉತ್ತರ ದಿಕ್ಕು ಸರಸ್ವತಿ ದೇವಿಯ ದಿಕ್ಕು.
ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಆಹಾರವನ್ನು ಎಂದಿಗೂ ಸೇವಿಸಬೇಡಿ. ಪ್ರತಿಯೊಂದು ದಿಕ್ಕು ದಕ್ಷಿಣ ದಿಕ್ಕು ಸಾವಿನ ದಿಕ್ಕು. ಈ ದಿಕ್ಕಿಗೆ ಮುಖ ಮಾಡಿ ಆಹಾರವನ್ನು ಎಂದಿಗೂ ಸೇವಿಸಬೇಡಿ. ಹೀಗೆ ಮಾಡಿದರೆ ಸಮಸ್ಯೆ ಕಡಿಮೆಯಾಗುತ್ತದೆ. ಮುರಿದ ಆಹಾರವನ್ನು ಬಟ್ಟಲುಗಳು ಅಥವಾ ತಟ್ಟೆಗಳಲ್ಲಿ ಎಂದಿಗೂ ಸೇವಿಸಬೇಡಿ. ಅವು ದುರದೃಷ್ಟವನ್ನು ತರುತ್ತವೆ. ಆಹಾರವನ್ನು ಎಂದಿಗೂ ಬಟ್ಟಲುಗಳಲ್ಲಿ ಅಥವಾ ತಟ್ಟೆಗಳಲ್ಲಿ ತಿನ್ನಬೇಡಿ. ಇದನ್ನು ಸ್ವಚ್ಛ ಮತ್ತು ಉತ್ತಮ ತಟ್ಟೆಗಳಲ್ಲಿ ಬಡಿಸಬೇಕು. ನೀವು ಕೊಳಕು ತಟ್ಟೆಯಲ್ಲಿ ಆಹಾರವನ್ನು ಸೇವಿಸಿದರೆ ಜೀವನದಲ್ಲಿ ದುರದೃಷ್ಟ ಕಾದಿರುತ್ತದೆ. ಏಕಾದಶಿಯಂದು ತಾಮಸಿಕ ಆಹಾರವನ್ನ ಬಡಿಸಬಾರದು. ಏಕಾದಶಿಯ ದಿನದಂದು ಅನೇಕ ಜನರು ತಾಮಸಿಕ ಆಹಾರವನ್ನ, ಮಾಂಸದ ಆಹಾರವನ್ನ ಸೇವಿಸುತ್ತಾರೆ. ಅಂತಹ ಜನರ ಮನೆಯನ್ನು ಲಕ್ಷ್ಮೀದೇವಿ ಬಿಟ್ಟು ಹೋಗುತ್ತಾಳೆ. ಆಹಾರವನ್ನು ಎಂದಿಗೂ ದುರುಪಯೋಗ ಪಡಿಸಿಕೊಳ್ಳಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನಿ. ನಿಮ್ಮೊಂದಿಗೆ ಊಟ ಮಾಡುತ್ತಿರುವ ವ್ಯಕ್ತಿಯು ಊಟ ಮುಗಿಸುವವರೆಗೆ ಎದ್ದು ಹೋಗಬೇಡಿ. ಹಾಗೆ ಮಾಡಿದರೆ ಪೂರ್ವಜರು ಕೋಪಗೊಳ್ಳುತ್ತಾರೆ. ಊಟ ಮಾಡಿದ ನಂತರ ನೀವು ಊಟ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆಯಬೇಡಿ. ಆ ತಟ್ಟೆಯಲ್ಲಿ ಕೈ ತೊಳೆದರೆ ಅನ್ನಕ್ಕೆ ಅವಮಾನ ಮಾಡಿದಂತೆ. ಊಟ ಮಾಡಿದ ನಂತರ ಒಂದೇ ತಟ್ಟೆಯಲ್ಲಿ ಕೈ ತೊಳೆಯುವವರು ಮತ್ತೆ ಕೆಳಯೋನಿಯಲ್ಲಿ ಹುಟ್ಟುತ್ತಾರೆ. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಒಬ್ಬ ವ್ಯಕ್ತಿಯು ಎಂದಿಗೂ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬಾರದು. ಹೀಗೆ ಮಾಡುವುದರಿಂದ ಹಲವು ರೀತಿಯ ಕಾಯಿಲೆಗಳು ಬರಬಹುದು. ಒಬ್ಬ ವ್ಯಕ್ತಿಯು ಯಾವಾಗಲೂ ನೆಲದ ಮೇಲೆ ಕುಳಿತು ಮಾತ್ರ ಊಟ ಮಾಡಬೇಕು. ಊಟ ಮಾಡುವಾಗ ದಿಕ್ಕಿಗೆ ಪ್ರಾಮುಖ್ಯತೆ ನೀಡುವುದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿಯು ಕಳೆದು ಹೋಗುವ ಯಾವುದೇ ಆಹಾರವನ್ನು ಎಂದಿಗೂ ಸೇವಿಸಬಾರದು ಎಂದು ಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಅಂತಹ ಆಹಾರವು ಅಶುದ್ಧವಾಗುತ್ತದೆ ಮತ್ತು ಪ್ರಾಣಿಗಳಿಗೆ ನೀಡಬೇಕು. ಇತರರಿಗೆ ರವಾನಿಸಲಾದ ಆಹಾರವನ್ನು ತಿನ್ನುವುದರಿಂದ ವ್ಯಕ್ತಿಯ ಜೀವಿತಾವಧಿ ಕಡಿಮೆಯಾಗುತ್ತದೆ. ಅಂತ ಆಹಾರವನ್ನ ಸೇವಿಸುವುದರಿಂದ ವಿವಿಧ ಕಾಯಿಲೆಗಳು ಬರಬಹುದು. ಆಹಾರದಿಂದ ಕೂದಲು ಉದುರಿದರೆ ಅದನ್ನು ಎಂದಿಗೂ ತಿನ್ನಬಾರದು. ಆ ಆಹಾರವನ್ನು ದೇವರಿಗೆ ಪ್ರಸಾದವಾಗಿ ಅರ್ಪಿಸಬಾರದು. ಅಂತಹ ಆಹಾರವನ್ನು ದೆವ್ವಗಳಿಗೆ ಮಾತ್ರ ಅರ್ಪಿಸಲಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಅವರ ಮುಂದೆ ಇಟ್ಟ ಆಹಾರವನ್ನು ಎಂದಿಗೂ ತಿನ್ನಬಾರದು ಎಂದು ಹೇಳುತ್ತಾನೆ. ಕೆಲವರು ಮುಂದೆ ಇಟ್ಟ ಆಹಾರವನ್ನು ಕಿತ್ತುಕೊಂಡು ತಿನ್ನುತ್ತಾರೆ. ಪ್ರತಿಯೊಬ್ಬರೂ ಯಾರಿಗೂ ಒಂದು ತುತ್ತು ಆಹಾರವನ್ನು ನೀಡದೆ ಸ್ವತಃ ತಿನ್ನುತ್ತಾರೆ. ಅನ್ನಪೂರ್ಣ ದೇವಿಯು ಅಂತಹ ಜನರ ಮೇಲೆ ಕೋಪಗೊಳ್ಳುತ್ತಾಳೆ. ಆಹಾರವನ್ನು ಯಾವಾಗಲೂ 4 ಜನರಿಗೆ ಹಂಚಿದ ನಂತರವೇ ತಿನ್ನಬೇಕು. ಒಬ್ಬ ವ್ಯಕ್ತಿಯ ಮುಂದೆ ಇಟ್ಟ ಆಹಾರವನ್ನು ಕಸಿದುಕೊಂಡು ತಿನ್ನುವುದರಿಂದ ಅವನ ಎಲ್ಲಾ ಒಳ್ಳೆಯ ಕಾರ್ಯಗಳು ನಾಶವಾಗುತ್ತವೆ. ನೆಲದ ಮೇಲೆ ಕುಳಿತು ಪಾದಗಳನ್ನು ನೆಲದ ಮೇಲೆ ಇಟ್ಟು ಪೂರ್ವಕ್ಕೆ ಮುಖ ಮಾಡಿ ಸೂರ್ಯನ ಕಡೆಗೆ ತಿರುಗಿ ಊಟ ಮಾಡಬೇಕು. ತುಂಬಾ ಉತ್ತಮವಾದುದು ಎಂದು ಹೇಳಲಾಗುತ್ತದೆ. ಪೂರ್ವಕ್ಕೆ ಮುಖ ಮಾಡಿ ಆಹಾರ ಸೇವಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಇದು ಯಶಸ್ಸನ್ನು ತರುತ್ತದೆ. ಉತ್ತರಕ್ಕೆ ಮುಖ ಮಾಡಿ ಆಹಾರ ಸೇವಿಸುವುದು ಅದು ಸತ್ಯವನ್ನು ತರುತ್ತದೆ. 2 ಕೈಗಳು 2 ಕಾಲುಗಳು ಮುಖ ಸ್ನಾನ ಮಾಡಿದ ನಂತರವೇ ಊಟ ಮಾಡಬೇಕು. ಆಹಾರ ಪಾತ್ರೆಯನ್ನು ನೆಲದ ಮೇಲೆ ಇರಿಸಿ ಊಟ ಮಾಡುವುದು ಉತ್ತಮ. ಶಾಸ್ತ್ರಗಳಲ್ಲಿ ಈ ರೀತಿ ತಿನ್ನುವುದನ್ನು ಉಪವಾಸಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಜನರು ಯಾವಾಗಲೂ ಕೋಪಗೊಳ್ಳುತ್ತಾರೆ. ಆಹಾರವಿಲ್ಲದೆ ಆಹಾರ ಸೇವಿಸಬಾರದು. ಕೋಪಗೊಂಡಾಗ ಆಹಾರ ಸೇವಿಸುವುದನ್ನು ಆಹಾರಕ್ಕೆ ಅವಮಾನವೆಂದು ಪರಿಗಣಿಸಲಾಗುತ್ತದೆ. ಹಲವು ರೀತಿಯ ರೋಗಗಳು ಬರುತ್ತವೆ. ಕೋಪದಿಂದ ತುಂಬಿದ ಮನಸ್ಸಿನಿಂದ ಆಹಾರವನ್ನು ಸೇವಿಸುವುದು ಅಶುಭ ಎಂದು ಹೇಳಲಾಗುತ್ತದೆ. ಚಪ್ಪಲಿ ಧರಿಸಿ ಊಟ ಮಾಡುವವರನ್ನ ರಾಕ್ಷಸರ ಆಹಾರ ತಿನ್ನುತ್ತಾರೆ ಎಂದು ಹೇಳಲಾಗುತ್ತದೆ. ಮಧ್ಯರಾತ್ರಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಆಹಾರ ಸೇವಿಸುವುದು ಅಶುಭ ಎಂದು ಹೇಳಲಾಗುತ್ತದೆ. ಒದ್ದೆ ಬಟ್ಟೆ ಧರಿಸಿದ್ದರೂ ಸಹ ಆಹಾರ ಸೇವಿಸಬಾರದು. ಊಟ ಮಾಡುವಾಗ ವೇದಗಳನ್ನ ಪಠಿಸಬಾರದು. ಶಾಸ್ತ್ರಗಳ ಪ್ರಕಾರ ಮಹಿಳೆಯರು ತಮ್ಮ ಗಂಡಂದಿರು ಊಟ ಮಾಡಿದ ನಂತರವೇ ಊಟ ಮಾಡಬೇಕು.
ಗಂಡ ದೂರದಲ್ಲಿದ್ದರೆ ಗಂಡನ ಬಗ್ಗೆ ಯೋಚಿಸಿದ ನಂತರವೇ ಊಟ ಮಾಡಬೇಕು. ಹೀಗೆ ಮಾಡುವುದರಿಂದ ಪತಿಯ ಆಯುಷ್ಯ ಹೆಚ್ಚಾಗುತ್ತದೆ. ಮಹಿಳೆಯರು ಯಾವಾಗಲೂ ಸಂತೋಷವಾಗಿರುತ್ತಾರೆ. ಇದಲ್ಲದೆ ವಿಷ್ಣು ಪುರಾಣದ ಪ್ರಕಾರ ಗಂಡ ಮತ್ತು ಹೆಂಡತಿ ಇಬ್ಬರೂ ಒಂದೇ ಸಮಯದಲ್ಲಿ ಒಟ್ಟಿಗೆ ಆಹಾರವನ್ನ ಸೇವಿಸಬಾರದು. ಹೀಗೆ ಮಾಡುವುದರಿಂದ ಇಬ್ಬರ ನಡುವೆ ಜಗಳವಾಡುವ ಸಂಭಾವ್ಯತೆ ಜಾಸ್ತಿನೇ ಇರುತ್ತೆ. ಆಕಾಶದ ಕೆಳಗೆ ಇಬ್ಬರೂ ಕತ್ತಲೆಯಲ್ಲಿ ಆಹಾರ ಸೇವಿಸಬಾರದು. ಮರವಾದರೂ ಸರಿ, ಊಟ ಮಾಡುವಾಗ ಸ್ವಲ್ಪವಾದರೂ ನೆರಳು ಇರುವಂತೆ ನೋಡಿಕೊಳ್ಳಬೇಕು. ಬೆತ್ತಲೆಯಾಗಿ ಆಹಾರ ಸೇವಿಸುವುದು ಕೂಡ ಅಶುಭ ಎಂದು ಹೇಳಲಾಗುತ್ತದೆ. ಹೀಗೆ ಮಾಡಿದರೆ ಜೀವನದಲ್ಲಿ ದುರಾದೃಷ್ಟ ಬರುತ್ತದೆ, ಅನಾರೋಗ್ಯ. ಕುಳಿತುಕೊಳ್ಳಲು ಸಾಧ್ಯವಾಗದವರು ಮಾತ್ರ ಈ ನಿಯಮಗಳನ್ನು ಮೀರಬಹುದು. ಆದರೆ ಆರೋಗ್ಯವಾಗಿರುವವರು ಮತ್ತು ಕುಳಿತುಕೊಳ್ಳಲು ಸಾಧ್ಯವಾಗಿರುವವರು ಮಾತ್ರ ನೀವು ಈ ನಿಯಮಗಳನ್ನು ಪಾಲಿಸಿ ಊಟ ಮಾಡಿದರೆ ನೀವು ಜೀವನದಲ್ಲಿ ಎಲ್ಲ ಆಶೀರ್ವಾದಗಳು ಸಿಗುತ್ತವೆ. ಊಟ ಮಾಡುವ ಮೊದಲು ನೀವು ಪ್ರತಿ ಬಾರಿ ಊಟಕ್ಕೆ ಕುಳಿತಾಗಲೂ ದೇವರ ಹೆಸರನ್ನ ನೆನಪಿಸಿಕೊಳ್ಳಬೇಕು ಮತ್ತು ದೇವರಿಗೆ ಧನ್ಯವಾದ ಹೇಳಬೇಕು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.